ಫ್ರೆಂಡ್ಸ್, ನಾನು ಈ ಹಾಟ್‌ಸ್ಟಾರ್ ಕಂಪನಿ ಕೆಟ್ಟ ಅನುಭವ ನಾನು ನಿಮ್ಮಲ್ಲಿ ಹಂಚ್ಕೊಬೇಕು ಅಂತಿದ್ದೀನಿ. ಹಾಟ್‌ಸ್ಟಾರ್ ಕಂಪನಿ ಇದು ತುಂಬ ಯೂಟ್ಯೂಬಲ್ಲಿ ತುಂಬ ಹೋಮ್ ಅಪ್ಲೈಸೆನ್ಸ್, ಮನೆ ಉಪಯೋಗಿ ವಸ್ತುಗಳನ್ನ ತುಂಬ ರೀಲ್ಸ್ ಮತ್ತು ಯೂಟ್ಯೂಬ್ ವಿಡಿಯೋದಲ್ಲಿ ಪೇಡ್ ಪ್ರಮೋಷನ್ ಮಾಡ್ತಾ ಜನಗಳಿಗೆ ತುಂಬ ಅನ್ಯಾಯ ಮಾಡ್ತಿದ್ದಾರೆ. ಯಾಕೆ ಅಂತ ಅಂದರೆ, ನಾನು ಒಂದು ಪ್ರಾಡಕ್ಟ್ ವಾಷಿಂಗ್ ಮಿಷಿನ್ನು ಪರ್ಚೇಸ್ ಮಾಡಿದ್ದೆ. ನೋಡಿ, ಬಿಲ್ ಸಮೇತ ಇದೆ. ನೋಡಿ, ಇದು ವಾರಂಟಿ ಕಾರ್ಡ್ ಇದೆಲ್ಲ ನೋಡಿ. ತುಂಬ ಇದೆ ಹೋಮ್ ಅಪ್ಲೈನ್ಸಸ್ಸು. ತುಂಬ ವಾಷಿಂಗ್ ಮಿಷಿನ್ನು, ಗ್ರೈಂಡರು, AC, ಕೂಲರು, ಆಮೇಲೆ ವಾಟ್ರು, ಗಾಡಿ ತೊಳೆಯೋದು, ವಾಟ್ರ್ ಪ್ರೆಷರ್, ಆಮೇಲೆ ಫುಟ್ವೇರ್, ಸ್ಲಿಪ್ಪರ್ ಸ್ಟ್ಯಾಂಡ್, ತುಂಬ ಇದೆ. ಇದು ನೋಡಿ, ಈ ಥರ ವಾಷಿಂಗ್ ಮಿಷಿನ್ನು ನೋಡಿ, ಈ ಥರ ತುಂಬ ಇದೆ ನೋಡಿ. ನಾನು ಒಂದು ವಾಷಿಂಗ್ ಮಿಷಿನ್ ನೋಡಿ ತೊಗೊಂಡಿದ್ದೆ. ಯಾವಾಗ ಅಂದರೆ 3ನೇ ತಾರೀಕು 8ನೇ ತಿಂಗಳು 2025ರಲ್ಲಿ. ಏನಾಗಿದೆ ಅಂದರೆ, ಒಂದು ತಿಂಗಳು ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ವಾಷಿಂಗ್ ಮಿಷಿನ್ನು. ಆಮೇಲೆ ಹೋಗ್ತಾ ಒಂದೊಂದೇ ತೊಂದರೆ ಸ್ಟಾರ್ಟ್ ಆಯಿತು. ಒಂದು ತಿಂಗಳಾದಮೇಲೆ ಬೀಪ್ ಸೌಂಡ್ ಬರ್ತಾ ಇರಲಿಲ್ಲ. ಮತ್ತು ಕರೆಕ್ಟಾಗಿ ವಾಷಿಂಗ್ ಮಿಷಿನ್ ವಾಶ್ ಆಗ್ತಿರಲಿಲ್ಲ, ಬಟ್ಟೆ ವಾಶ್ ಆದರೆ ಮೈಯಲ್ಲಿರೋ ಏರೆಲ್ಲ ಬಟ್ಟೆಗೆ ಅಂಟ್ಕೊಂಡಿರುತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ಹೋಗ್ತಾ ಇರಲಿಲ್ಲ ನೀಟಾಗಿ. ತುಂಬ ನೀರು ವೇಸ್ಟ್ ಆಗುತ್ತೆ ಇದರಿಂದ. ಮತ್ತು ಮೊನ್ನೆ ಎಷ್ಟು 3ನೇ ತಾರೀಕು 6ನೇ ತಿಂಗಳು 2026, ಆವಾಗ ನೋಡಿ, ಅದು ಒಂದು 2 ಜೊತೆ ಬಟ್ಟೆ ಹಾಕಿದ್ದಕ್ಕೆ ಮೋಟ್ರ್ ಓಡ್ತಾ ಇರಲಿಲ್ಲ ಅಂತ ಸರ್ವಿಸಿಗೆ ಕೊಟ್ಟೆ. ಇವತ್ತು 11 ತಾರೀಕು, ಇವತ್ತಿನ ತನಕ ಸರ್ವಿಸ್ ಮಾಡಿಕೊಟ್ಟಿಲ್ಲ. 11/6/2026 ಇವಾಗ 8 ದಿನ ಆದರೂ ಸರ್ವಿಸ್ ಮಾಡಿಕೊಟ್ಟಿಲ್ಲ ನೋಡಿ. ನಾವು ಇದ್ರದ್ದು ಬಗ್ಗೆ ತುಂಬ ನನ್ನ ಫ್ರೆಂಡ್ಸಿಗೆ ಪ್ರಮೋಷನ್ ಅಂದರೆ ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಇವಾಗ ತೊಗೊಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ, ಸರ್ವಿಸಿಗೆ ಕೊಟ್ಟಿದ್ದೀನಿ. ಇವರು ಕಂಪನಿ ಹೇಳುತ್ತೆ, ತೊಗೊಬೇಕಾರೆ ಏನು ಹೇಳ್ತಾರೆ ಅಂದರೆ, 1 ವರ್ಷ ಏನೇ ಮಿಷಿನ್ ಪ್ರಾಬ್ಲಮ್ ಬಂದರು, ವಾಷಿಂಗ್ ಮಿಷಿನ್ ಪ್ರಾಬ್ಲಮ್ ಅಂದರು, ಪೀಸ್ ಟು ಪೀಸ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಮತ್ತು ಪ್ರತಿಯೊಂದು ವ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಇದು ಮಾಡ್ತಾರೆ. ತೊಗೊಳೋ ತನಕ ಹಂಗೆ ಹೇಳ್ತಾರೆ. ತೊಗೊಂಡಾದ್ಮೇಲೆ ನೆಕ್ಸ್ಟ್ ಡೇ ಏನಾದ್ರು ಪ್ರಾಬ್ಲಮ್ ಅಂತ ಹೋದರೆ ಯಾವುದೇ ಕಾರಣಕ್ಕೂ ಇವರು ವ್ಯಾರಂಟಿ ಕ್ಲೈಮ್ ಮಾಡಲ್ಲ. ತುಂಬ ತೊಂದರೆ ಕೊಡ್ತಾರೆ. ತೊಂದರೆ ಅಂದರೆ ಇಷ್ಟು ಅಮೌಂಟ್ ಆಗಿದೆ, ಅಷ್ಟು ಅಮೌಂಟ್ ಆಗಿದೆ ಅಂತ ಅಂತಾರೆ ನೋಡಿ. ನನಗೆ ಜಸ್ಟು ಆ ಥರ ಬರೀ ಪ್ರಾಬ್ಲಮ್ ಆಗಿರೋದಕ್ಕೆ ಬೆಲ್ಟ್ ಹೋಗಿದೆ ಅಂತ ಕಾಲ್ ಮಾಡಿದ್ರು. 600 ರೂಪಾಯಿ ಆಗುತ್ತೆ ಅಂದರು. 600 ರೂಪಾಯಿ ಜಸ್ಟು ಇವರು ತಗೊಂಡಿರೋದು ನೋಡಿ. ಎಷ್ಟು ತೊಗೊಂಡಿದ್ದಾರೆ ಅಂದರೆ, ಟೋಟಲ್ ಬಿಲ್ಲು 5,000 ನೋಡು, 5,100 ರೂಪಾಯಿನ ತೊಗೊಂಡಿದ್ದಾರೆ. 5,100 ರೂಪಾಯಿ. ನೆಕ್ಸ್ಟು ಅದು ಬೆಲ್ಟಿಗೆ 600 ರೂಪಾಯಿ ಅಂತಾರೆ. ಮತ್ತು ನಾವು ಹಿಂಗೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಾಕ್ತೀವಿ, ಈ ಥರ ತೊಂದರೆ ಕೊಡ್ತಿದ್ದೀರಾ ಅಂತ ಅಂದಿದ್ದಕ್ಕೆ ನೆಕ್ಸ್ಟು ಮತ್ತೆ ಒಂಚೂರು ಚೆಕ್ ಮಾಡಿ ಹೇಳ್ತೀವಿ ಅಂತ, ಸರ್ ನಿಮ್ಮದೆಲ್ಲ ಬಿಲ್ ಹೇಳಿದ್ದು ಬೇರೆಯವ್ರದ್ದು ಹೇಳಿದ್ದು ಮಿಸ್ಟೇಕ್ ಆಗಿ ಅಂತ ಹೇಳ್ಬಿಟ್ಟು 200 ರೂಪಾಯಿ ಅಂತ ಹೇಳ್ತಾರೆ. 200 ರೂಪಾಯಿ ಬಿಲ್ಲು ಅಂತ ಹೇಳ್ತಾರೆ. ನೆಕ್ಸ್ಟು ಮತ್ತೆ ಕಾಲ್ ಮಾಡಿ 200 ರೂಪಾಯಿ ಬಿಲ್ಲು ಅಂತ ಹೇಳ್ತಾರೆ ನೋಡಿ. ನೀವು ಈ ಹಾಟ್‌ಸ್ಟಾರ್ ಮತ್ತು ಕಾಕ್ಸ್ಟಾರ್ ಅಂತವ ಒಳ್ಳೆ ಕಂಪನಿ ಅಂತ ಯೂಟ್ಯೂಬು ಮತ್ತು ಫೇಸ್ಬುಕ್, ಯೂಟ್ಯೂಬು ವಿಡಿಯೋಗಳು ನೋಡ್ಕೊಂಡು ಹೋಗಿ ತೊಗೊಬೇಡಿ. ಯಾಕೆ ಅಂದರೆ ತುಂಬ ಅನ್ಯಾಯ ಮಾಡ್ತಾರೆ ಜನಗಳಿಗೆ. ವ್ಯಾರಂಟಿ ಇದ್ದರೂ ವ್ಯಾರಂಟಿ ಕ್ಲೈಮ್ ಮಾಡಲ್ಲ. ಬಿಲ್ ಮಾಡ್ತಾರೆ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳ್ತಾರೆ. ಮತ್ತು ಆ ಸರ್ವಿಸ್ಸು ಈ ಸರ್ವಿಸ್ಸು ಅಂತ ಹೇಳ್ತಾರೆ. ತುಂಬ ಈ ಥರ ಪ್ರಾಬ್ಲಮ್ ಕೊಡ್ತಾ ಹೋಗ್ತಾರೆ ಹೇಳಬೇಕು ಅಂದರೆ. ಮತ್ತು ನೋಡಿ, ತುಂಬ ಫ್ರಾಡ್ ಮಾಡ್ತಾರೆ.
ಇದು ಅಂತಲ್ಲ, ಪ್ರತಿಯೊಂದು ಇದು ಹಾಟ್ಸ್ಟಾರ್ ಅನ್ನೋ ನಾನು ತೊಗೊಂಡಿರೋದು ನವರಂಗ್ ಒಂದು ಶಾಪಲ್ಲಿ ತೊಗೊಂಡಿರೋದು. ಇದು ತುಂಬ ಕಡೆ ಬ್ರ್ಯಾಂಚ್ ಇದೆ. ತುಮಕೂರಲ್ಲಿದೆ, ಪೀಣ್ಯದಲ್ಲಿದೆ, ಆಮೇಲೆ ಬಾಣಸ್ವಾಡಿ ಇದೆ, ತುಂಬ ಕಡೆ ಬ್ರಾಂಚ್ ಆಗ್ತಿದೆ. ಆದರೆ ಯಾರೂ ನಂಬಿ ಹೋಗಬೇಡಿ. ಹೋಗಿ ತುಂಬ ನೀವೇ ತೊಂದರೆಗೀಡಾಗ್ತೀರಾ. ಯಾಕೆಂದರೆ ಇವರು ವ್ಯಾರಂಟಿ ಪ್ರತಿಯೊಂದು ಏನು ಕ್ಲೇಮ್ ಮಾಡಲ್ಲ. ಸುಮ್ಮನೆ ಈ ಬಿಲ್ಲು, ಇದು ಈ ಜೆರಾಕ್ಸ್ ಬಿಲ್ ಕೊಡ್ತಾರಷ್ಟೇ. ಇದರಿಂದ ಏನು ಇದಿಲ್ಲ. ಆಮೇಲೆ ಇಲ್ಲಿ ಮೆನ್ಷನ್ನು ಆಗಿದೆ, ನೋಡಿ ಇದು ನೋಡಿ ಇಲ್ಲಿ 17ರಲ್ಲಿ ಮೊದಲನೇ 1 ವರ್ಷ ಗ್ಯಾರಂಟಿ ಅವಧಿಯಲ್ಲಿ ಹಾಟ್ಸ್ಟಾರ್ ವಾಷಿಂಗ್ ಮಿಷಿನ್ ಮೋಟಾರ್ ಬಿಡಿಭಾಗಗಳು ಹಾನಿಗೊಳಗಾದರೆ ಅಥವಾ ದೋಷಪೂರಿತವಾಗಿದ್ದರೆ ಅದನ್ನು ಉಚಿತವಾಗಿ ದುರಸ್ತಿ ಮಾಡಲಾಗುತ್ತದೆ ಅಥವಾ ಬದಲಾಯಿಸಲಾಗುತ್ತದೆ ಅಂತ ಅಚ್ಚುಕಟ್ಟಾಗೆ ಇದು ಮಾಡಿಕೊಟ್ಟಿದ್ದಾರೆ. ಆದರೆ ಇವರು ಉಚಿತವಾಗಿ ಏನು ಮಾಡಿಕೊಡಲ್ಲ. ಎಲ್ಲ ದುಡ್ಡು ತೊಗೊತಾರೆ. ದುಡ್ಡು ಅಂದರೆ 100 200 ಅಲ್ಲ, 600 1000 7 ಹಂಗೆ ಬಾಯಿಗೆ ಬಂದಂಗೆ ಕೇಳ್ತಾರೆ. ಈ ಪ್ರಾಡಕ್ಟು ಖರೀದಿಸ್ಬೇಕಾದ್ರೆ ತುಂಬ ಹುಷಾರಾಗಿ ನೋಡಿ ತಗೊಳ್ಳಿ. ನಾನು ಇದನ್ನು ನನಗಾಗಿರೋ ಅನ್ಯಾಯ ಇನ್ನೊಬ್ರಿಗೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಈ ಪ್ರಾಡಕ್ಟು ಹಾಟ್ಸ್ಟಾರ್ ಅನ್ನೋ ಕಂಪ್ನಿ ಏನೇ ಹೋಮ್ ಅಪ್ಲೈನ್ಸಸ್ ತೊಗೊಬೇಕಾರೆ 10 ಸತಿ ವಿಚಾರಿಸಿ ತಗೊಳ್ಳಿ. ನಿಮಗೆ ಟ್ರಸ್ಟ್ ಇದೆ ಈ ಕಂಪ್ನಿ ಮೇಲೆ ಅನ್ನೋದಿದ್ದರೆ ತಗೊಳ್ಳಿ, ಇಲ್ಲಾಂದರೆ ತೊಗೊಳಕ್ಕೆ ಹೋಗಬೇಡಿ. ಇದು ಸುಮ್ಮನೆ ಮಾತ್ರ ಕಮ್ಮಿ ದುಡ್ಡು ಅಂತಾರೆ. ಆದರೆ ಇದು ಕಮ್ಮಿ ದುಡ್ಡಲ್ಲ. ಈ ಸರ್ವಿಸ್ ಕಾಸ್ಟು ಅಂತ ಹೋದರೆ 1 to double ನಾರ್ಮಲ್ ನಾವು ಬ್ರ್ಯಾಂಡೆಡ್ ವಾಷಿಂಗ್ ಮಿಷಿನ್ ದುಡ್ಡು ಕೊಟ್ಟು ತಗೊತೀವಲ್ಲ, ಅದಕ್ಕಿಂತ 1 to double ದುಡ್ಡಾಗುತ್ತೆ. ನೋಡಿ ತಗೊಳ್ಳಿ. ಇದರಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಇದೆ. ಪ್ರತಿಯೊಂದು ಪ್ರಾಡಕ್ಟ್ನು ನೋಡಿ ಪರ್ಚೇಸ್ ಮಾಡಿ. ನಾನು ಹೇಳೋದು, ನನಗನ್ಸಿದ ಮಟ್ಟಿಗೆ ಪರ್ಚೇಸ್ ಮಾಡಲೇಬೇಡಿ ಈ ಕಂಪನಿಲಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ತುಂಬ ಅನ್ಯಾಯ ಆಗ್ತಿದೆ. ತುಂಬ ಜನಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಇದು ನಮಗೆ